ಚೆನ್ನಾಗಿದೆ, ಫೋಟೋಗ್ರಫಿ ಚೆನ್ನಾಗಿದೆ. ಉಪೇಂದ್ರ ಅವ್ರ ಸಿನಿಮಾ ಮೊದಲಿಂದ ನಾವು ನೋಡ್ತಾ ಇರೋ ಪ್ರಕಾರ ಹೇಳಬೇಕು ಅಂತಂದರೆ ಸಾಮಾಜಿಕ ನಿಲುವುಗಳನ್ನು ಮತ್ತು ರಾಜಕೀಯ ನಿಲುವುಗಳನ್ನು ಹೇಗಿರಬೇಕು, ರಾಜಕಾರಣ ಹೇಗಿರಬೇಕು, ಜನಗಳ ಜೊತೆ ಹೇಗೆ ಕಟ್ಕೊಡ್ಬೇಕು ಅಂತಕ್ಕಂಥದ್ದು ದಿನಮಾನದಲ್ಲಿರ್ತಕ್ಕಂಥ ಒಂದು ಕತೆ. ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರೋದು ಚಳ್ಳಕೆರೆ ರಘುನಾಥ್ ಅಂತೇಳಿ. ನಾನು ಕೂಡ ಸಿನಿಮಾ ಬಗ್ಗೆ ಪ್ರತಿಯೊಂದು ಸೀನನ್ನು ಗಮನಿಸ್ತಾ ಹೋದೆ. ರಾಜಕಾರಣ ಅಂತಕ್ಕಂಥದ್ದು ಕೇವಲ ಅವ್ರಿಗೆ ಸೊತ್ತಾಗಬಾರ್ದು, ಪ್ರಜೆಗಳ ಸೊತ್ತಾಗಬೇಕು. ಡೆಮಾಕ್ರಸಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಅವರು ಪ್ರತಿಯೊಂದು ಪಂಚಿಂಗ್ ಡೈಲಾಗು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೀಗೆ ಇರಬೇಕು. ಆದರೆ ಜನ ಸಿನಿಮಾ ನೋಡಿ ಎಂಜಾಯ್ ಮಾಡೋದಲ್ಲ, ತಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ರಾಜಕಾರಣ ಚೆನ್ನಾಗಿರುತ್ತೆ, ಡೆಮಾಕ್ರಸಿ ಚೆನ್ನಾಗಿರುತ್ತೆ. ನಮಸ್ಕಾರ. ಮತ್ತೊಮ್ಮೆ ನಾನು ನಿಮ್ಮೊಂದಿಗೆ ಚಳ್ಳಕೆರೆ ರಘುನಾಥ್ ಮಾತಾಡ್ತಿರೋದು. ಬಾಯ್. ಮೂವಿ ತುಂಬ ಚೆನ್ನಾಗಿದೆ. ಆದರೆ ಸಿಟಿ ಜನಕ್ಕಿಂತ ಹಳ್ಳಿ ಜನಕ್ಕೂ ರೀಚ್ ಆಗಬೇಕು ಮೂವಿ. ಫೋಕಸ್ ತುಂಬ ಚೆನ್ನಾಗಿದೆ ಸರ್, ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಹಳ್ಳಿ ಜನಕ್ಕೆ ರೀಚ್ ಆಗಬೇಕು ಮೂವಿ ಅಷ್ಟೇ. ಇಲ್ಲ ಇನ್ನೊಂದ್ಸರಿ ನೋಡಬೇಕು, ಆದರೆ ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಅದೇ ಇದರಲ್ಲಿ ನಂದು ಒಂದು ಪಾತ್ರ ಇದೆ. ಆದರೆ ಉಪೇಂದ್ರ ಅವರು ನನಗೆ ಒಂದು ಇಂಪಾರ್ಟೆಂಟ್ ರೋಲ್ ಕೊಟ್ಟರು. ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆಮೇಲೆ ಉಪೇಂದ್ರ ಅವ್ರದ್ದು ಸತ್ಯ ಯಾವುದು, ಧರ್ಮ ಯಾವುದು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ಆಮೇಲೆ ನ್ಯಾಯ ಧರ್ಮ ಅನ್ನೋದು ಹೆಂಗೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಹಾಗಾಗಿ ಅಂದರೆ ಈ ಫಿಲಮಲ್ಲಿ ಜನಗಳು ಅಂದರೆ ಎಲ್ಲ ಪ್ರೇಕ್ಷಕರು ಹೆಂಗೆ ತಗೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಅಂದರೆ ಅವ್ರಿಗೆ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಪರೋಪಕಾರಾರ್ಥಂ ಇದಂ ಶರೀರಂ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ತುಂಬಿಕೊಂಡಿರೋ ಈ ದೇಶದಲ್ಲಿ ಹಿಂಗೆ ಇದ್ರೆ ಮುಂದೆ ಏನಾಗುತ್ತೆ, ರಾಜಕೀಯ ವ್ಯವಸ್ಥೆ ಹಿಂಗೆ ಇದ್ರೂ ಮುಂದೆ ಏನಾಗುತ್ತೆ ಅದು ಒಳ್ಳೆ ಕಂಟೆಂಟ್ ಸರ್. ಇದು ಈ ಪುಷ್ಪ ಮೂವಿ ಎಲ್ಲ ಮಾಸ್ ಟೈಪು KGF ಎಲ್ಲನೂ ತೆಗಿತಾರೆ. ಬಟ್ ರಿಯಲ್ ಲೈಫ್ ಏನೋ ತೆಗೆಯೋದಿರುತ್ತಲ್ಲ, ಬ್ಲಾಕ್ ಬಸ್ಟರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಪ್ರತಿಯೊಬ್ಬರು ಮನೇಲಿ ಕುಂತು ಟೈಮ್ ವೇಸ್ಟ್ ಮಾಡೋ ಬದಲು, ರೀಲ್ಸ್ ನೋಡೋ ಬದಲು ಇಲ್ಲಿ ಬಂದ್ಬಿಟ್ಟು ಮೂವಿನ ದಯವಿಟ್ಟು ನೋಡಿ, ಎಲ್ಲರೂ ನೋಡಿ ದಯವಿಟ್ಟು. ನಿಜವಾಗ್ಲೂ ಅರ್ಥ ಆಯ್ತು ಸರ್. ಸಣ್ಣ ಮಕ್ಕಳು ಕೂಡ ಅರ್ಥ ಆಗುತ್ತೆ, ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಇದೆ ಇದು. ನಿಜವಾಗ್ಲೂ ಸಣ್ಣ ಮಕ್ಕಳು ಕೂಡ ಅರ್ಥ ಆಗುತ್ತೆ. ಎಲ್ಲರೂ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ ಅಷ್ಟೇ. ನಿಜವಾಗ್ಲೂ ತುಂಬ ಬ್ಲಾಕ್ ಬಸ್ಟರ್, ಎಲ್ಲರೂ ಬಂದು ನೋಡ್ತಕ್ಕಂಥ ಮೂವಿ. ದಯವಿಟ್ಟು ನೋಡಿ. ಹೇಳಲು ಬಾರದ ಹೇಳಿಯೂ ತೀರದ, ಅದಕ್ಕೆ ಹೇಳಿದ್ರು ಮುಗಿಯಲ್ಲ, ಹೇಳಕ್ಕೆ ಕೂಡ ಆಗ್ತಿಲ್ಲ. ದಯವಿಟ್ಟು ಬಂದು ಮೂವಿ ನೋಡಿ, ಒಳ್ಳೆಯದಾಗಿ. BMTC ಡ್ರೈವರ್ ಕಲ್ಯಾಣ್ ಅಂತೇಳಿ ತುಂಬ ವರ್ಷದಿಂದ ಉಪೇಂದ್ರ ಸರ್ ನಿರ್ದೇಶನ ಫಿಲ್ಮನ್ನು ನೋಡಬೇಕಂತ ಕಾತುರದಿಂದ ನೋಡ್ತಾ ಇದ್ದೇವೆ. ಇವಾಗ ಅದು ಕಾಲ ಕೂಡ ಬಂದಿದೆ. ತುಂಬ ಅದ್ಭುತವಾದ ಕಥೆಯನ್ನು ಹರಿದು ಮಾಡಿದ್ದಾರೆ. ಒಳ್ಳೆ ತಂತ್ರಜ್ಞಾನವನ್ನು ಯೂಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕರ್ನಾಟಕ ಜನತೆ ಥಿಯೇಟ್ರಿಗೆ ಬಂದ ಸಿನಿಮಾಗಳನ್ನು ನೋಡಿ, ಯಾಕಂದರೆ ತುಂಬ ಒಳ್ಳೆ ತಂತ್ರಜ್ಞಾನ ಯೂಸ್ ಮಾಡಿದ್ದಾರೆ. ನಾವು ಕನ್ನಡಿಗರು ಹಾಲಿವುಡ್ ಬಾಲಿವುಡ್ಗಿನ್ನ ಯಾರೂ ಕಡಿಮೆ ಇಲ್ಲ ಅಂತೇಳಿ ಈ ಫಿಲ್ಮ್ದಲ್ಲಿ ಒಳ್ಳೆ ತಂತ್ರಜ್ಞಾನ ಯೂಸ್ ಮಾಡಿ ತೋರಿಸಿದ್ದಾರೆ. ಒಳ್ಳೆ ಅಲ್ಟಿಮೇಟ್ ಇದೆ. 100% ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಬಾಸು 7 ವರ್ಷ ಆದಮೇಲೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಮಾಡ್ತಾ ಇರೋದು ಅಭಿವೃದ್ಧಿ ಎಲ್ಲ ಸರ್ವನಾಶ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಇನ್ಮೇಲಾದರೂ ಜನ ಬದಲಾಗಿ ಅಭಿವೃದ್ಧಿ ಪರ ವೋಟ್ ಮಾಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಒಂದ್ಸರಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ಳಿ. ಸಿನಿಮಾ ನೋಡ್ಕೊಂಡು ಸಿನಿಮಾ ಸೂಪರ್ ಆಗಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.